Dr. KPSC. In last class, we have already studied about the what is photogrammetry and the what is aerial survey. Today's class, we will study about the what is satellite imagery. See, satellite imagery ಇದೊಂಥರ ಫೋಟೋಗ್ರಾಮೆಟ್ರಿ ನೆಕ್ಸ್ಟ್ ಲೆವೆಲ್ ಇದು. ಓಕೆ, ಇಲ್ಲಿ ಜಸ್ಟ್ ಏನಂತಂದ್ರೆ ಫ್ಯಾಕ್ಟ್ಸ್ ಅಷ್ಟೇ ಎಕ್ಸ್ಪ್ಲೇನ್ ಮಾಡಲ್ಲ, ಕಾನ್ಸೆಪ್ಟ್ ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಫಸ್ಟ್ ಸ್ಯಾಟಲೈಟ್ ಇಮೇಜರಿ ಯಾಕೆ ಬೇಕು ಅನ್ನೋದೊಂದು ಕ್ವಶನ್. ಓಕೆ, ಸಿ ಯಾಕೆ ಬೇಕು? ಏರಿಯಲ್ ಸರ್ವೇದಲ್ಲಿ ಏನಾಗುತ್ತೆ ಅಂದ್ರೆ, ಸಿ ಇಲ್ಲಿ ನೋಡಿ, ಇದೊಂದು ಪರ್ಟಿಕ್ಯುಲರ್ ಏರಿಯಾದಷ್ಟೇ ಕವರ್ ಅಪ್ ಮಾಡಿದೆ. ಏರಿಯಲ್ ಸರ್ವೇದಲ್ಲಿ ಒಂದು ಸ್ಮಾಲ್ ಏರಿಯಾ ಮಾತ್ರ ಕವರ್ ಮಾಡ್ಬೋದು. ಎಕ್ಸ್ಪೆನ್ಸಿವ್ ಇದೆ, ಟೈಮ್ ಕನ್ಸ್ಯೂಮಿಂಗ್ ಕೂಡ. ಸೊ ರಿಪೀಟೆಡ್ ಲಾರ್ಜ್ ಸ್ಕೇಲಲ್ಲಿ ಕವರೇಜ್ ಬೇಕು ಅಂತಂದ್ರೆ ಏನು ಮಾಡಬೇಕು? ಸ್ಯಾಟಲೈಟ್ನ ಯೂಸ್ ಮಾಡ್ತಾರೆ, ಇಷ್ಟೇ ಇರೋದು. ಯಾಕೆ ಯೂಸ್ ಮಾಡ್ತಾರೆ? ಚೀಪ್ ಆಗಿರ್ತದ, ಅಂದರೆ ಹೈ ಕಾಸ್ಟ್ ಇಲ್ಲ, ಲೋ ಕಾಸ್ಟು, ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಇಲ್ಲ. ಇದೇ ರೀಸನ್ಗೆ ನಾವು ಸ್ಯಾಟಲೈಟ್ ಇಮೇಜರ್ನ ಯೂಸ್ ಮಾಡ್ತೀವಿ, ಅಷ್ಟೇ ಇರೋದು. ಓಕೆ, ಇವಾಗ ನೋಡಿ, ಸ್ಯಾಟಲೈಟ್ನಲ್ಲಿ 4 ಟೈಪ್ಸ್ ಇದೆ. ಫಸ್ಟ್ ವಿ ವಿಲ್ ಸ್ಟಡಿ ಅಬೌಟ್ ದ ಬಿಫೋರ್. ವಾಟ್ ಇಸ್ ಸ್ಯಾಟಲೈಟ್? ಸ್ಯಾಟಲೈಟ್ ಅಂತಂದ್ರೇನು? ಬೇಸಿಕ್ ಫಿಸಿಕ್ಸ್ನಲ್ಲಿ ಬರ್ತದೆ. ಸೊ ಸ್ಯಾಟಲೈಟ್ ಅಂತಂದ್ರೆ ಒಂದು ಲಾರ್ಜ್ ಬಾಡಿ ಮಾಸ್, ಅದ್ರ ಸುತ್ತ ಅದ್ರ ಸಣ್ಣದೊಂದು ಸ್ಮಾಲ್ ಮಾಸ್, ಬಾಡಿ ಮಾಸ್ ಸುತ್ತಿರ್ತದೆ. ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಸ್ಯಾಟಲೈಟ್ ಅಂತ ಕರಿತೀವಿ. ಸಿ ಸ್ಯಾಟಲೈಟ್ನಲ್ಲಿ ಏನಂದ್ರೆ 2 ಥರ. ಓಕೆ, ಸ್ಯಾಟಲೈಟ್ ಒಂದು ನ್ಯಾಚುರಲ್, ಇನ್ನೊಂದು ಬಂದು ಆರ್ಟಿಫಿಷಿಯಲ್, ರೈಟ್? ನ್ಯಾಚುರಲ್ ಅಂತ ಬಂದ್ರೆ ಯಾವುದು? ಮೂನ್. ವಿ ಹ್ಯಾವ್ ಅ ಮೂನ್, ನ್ಯಾಚುರಲ್ ಸ್ಯಾಟಲೈಟ್. ದೆನ್ ವಾಟ್ ಇಸ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್? ಮ್ಯಾನ್ ಮೇಡ್ ಸ್ಯಾಟಲೈಟ್. ಎಕ್ಸಾಂಪಲ್ ಸ್ಯಾಟಲೈಟ್ಸ್ ಓನ್ಲಿ. ಫಸ್ಟ್ ಸ್ಯಾಟಲೈಟ್ ಯಾವುದು? ಆರ್ಯಭಟ್ಟ. ಓಕೆ, ಆ್ಯಂಡ್ ಅನದರ್ ಫಸ್ಟ್ ಟೈಮ್ನಲ್ಲಿ ನಾವು ಫಸ್ಟ್ ಎಕ್ಸ್ಪೆರಿಮೆಂಟ್ನಲ್ಲೇ ನಾವು ರೀಚ್ ಆಗಿರೋ ರಾಕೆಟ್ ಬಂದ್ಬಿಟ್ಟು ಮಾಪ್, ರೈಟ್? ಮಂಗಳ ಗ್ರಹಕ್ಕೆ ಮಾರ್ಸ್ ಮಿಷನ್ ಅದು. ಓಕೆ, ಆ್ಯಂಡ್ ರೀಸೆಂಟ್ಲಿ ಚಂದ್ರಯಾನ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಕರೆಂಟ್ ಅಫೇರ್ಸ್ನೆಲ್ಲ ಕವರ್ ಅಪ್ ಮಾಡ್ತೀನಿ. ಜಸ್ಟ್ ಇದೊಂದು ಮಾಡರ್ನ್ ಸರ್ವೆ ಕಂಪ್ಲೀಟ್ ಕ್ಲಾಸ್ ಮುಗೀತು ಅಂತಂದರೆ ನೆಕ್ಸ್ಟು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ವಿ ವಿಲ್ ಸಿ. ನೋ ವಿ ವಿಲ್ ಫೋಕಸ್ ಆನ್ ಅವರ್ ಟಾಪಿಕ್. ಓಕೆ, ಸಿ ವೈ ವಿ ನೀಡ್ 4 ಸ್ಯಾಟಲೈಟ್ಸ್? ಜಸ್ಟ್ ಒಂದು ಸ್ಯಾಟಲೈಟ್ ಇದ್ರೆ ಸಾಕಲ್ಲ, ಇಲ್ಲ. ಬೇರೆ ಬೇರೆ ಇಮೇಜಸ್ಗೆ, ಬೇರೆ ಬೇರೆ ಇನ್ಫಾರ್ಮೇಷನ್ಗೆ ಬೇರೆ ಬೇರೆ ಥರದ್ದು ಸ್ಯಾಟಲೈಟ್ ಬೇಕು. ಓಕೆ, ಫಸ್ಟ್ ಆಪ್ಟಿಕಲ್ ಸ್ಯಾಟಲೈಟ್ ಇದೆ ನಮ್ದ್ರಲ್ಲೇ, ಆಯಿತು. ಮಲ್ಟಿ ಸ್ಪೆಕ್ಟ್ರಲ್, ಹೈಪರ್ ಸ್ಪೆಕ್ಟ್ರಲ್ ಆ್ಯಂಡ್ ಸಾರ್. ಸಾರ್ ಅಂದರೆ ಯಾವ್ದು ಹೇಳಿ? ಸಾರ್ ಅಂದರೆ ಸಿಂಥೆಟಿಕ್ ಅಪ್ರೇಚರ್ ರೆಡಾರ್ ಅಂತ ಅರ್ಥ. ಓಕೆ, ಈಗ ಆಪ್ಟಿಕಲ್ ಸ್ಯಾಟಲೈಟ್ ಅಂತಂದರೆ ನೋಡೋಣ. ಆಪ್ಟಿಕಲ್ ಸ್ಯಾಟಲೈಟ್ ಅಂದರೆ ನಾರ್ಮಲ್ ಕ್ಯಾಮ್ರಾ ಹೇಗೆ ಕಾಣುತ್ತೋ ಅದೇ ಥರ ಇದು ಕೂಡ ಅದೇ ಥರನೇ ನೋಡುತ್ತೆ. ಆದರೆ ಇಲ್ಲಿ ಏನು ಲಿಮಿಟೇಷನ್ ಅಂತಂದರೆ ಇದು ನೈಟಲ್ಲಿ ಕಾಣಿಸಲ್ಲ. ಅದೇ ಒಂದು ರೀಸನ್ ಇಟ್ಕೊಂಡು ಏನು ಮಾಡ್ತಾರೆ ಅಂದರೆ ಸಾರ್ನ ಫಾರ್ಮ್ ಮಾಡ್ತಾರೆ, ಸಾರ್ ಸ್ಯಾಟಲೈಟ್ನ ಲಾಂಚ್ ಮಾಡ್ತಾರೆ. ಸಾರ್ ಮೀನ್ಸ್ ಸಿಂಥೆಟಿಕ್ ಅಪ್ರೇಚರ್ ರೆಡಾರ್. ಓಕೆ, ಈ ಸಿಂಥೆಟಿಕ್ ಅಪ್ರೇಚರ್ ರೆಡಾರ್ನ ಲಾಂಚ್ ಮಾಡಿದ್ದೆ ಯಾಕಂದರೆ ಆಪ್ಟಿಕಲ್ ಸ್ಯಾಟಲೈಟ್ ಏನಿದೆ ಅಂದ್ರೆ ವಿಸಿಬಲ್ ಲೈಟ್ ಅವಾಗ ಮಾತ್ರ ವರ್ಕ್ ಆಗುತ್ತೆ, ಯಾಕಂದರೆ ಇದ್ರದ್ದೇ ಆದ ಓನ್ ಎನರ್ಜಿ ಇದ್ದಿದ್ದಿಲ್ಲ. ಇನ್ನೊಂದೇನೆಂದರೆ ನೈಟಲ್ಲಿ ವರ್ಕ್ ಆಗ್ತಿದ್ದಿಲ್ಲ. ಮತ್ತು ಕ್ಲೌಡ್ಸ್, ಇಫ್ ಇನ್ ಕೇಸ್ ಏನಾದರೂ ಕ್ಲೌಡ್ಸ್ ಇದೆ ಅಂತಂದರೆ ಆ ಸ್ಯಾಟಲೈಟ್ ವರ್ಕ್ ಆಗ್ತಿದ್ದಿಲ್ಲ. ಈ ಎಲ್ಲ ಲಿಮಿಟೇಷನ್ನ ಕವರ್ ಅಪ್ ಮಾಡೋಕ್ಕಂತಾನೆ ಏನು ಮಾಡ್ತಾರೆ ಅಂದರೆ ಸಾರ್ ಸ್ಯಾಟಲೈಟ್ನ ಲಾಂಚ್ ಮಾಡ್ತಾರೆ. ಓಕೆ, ಇದರಲ್ಲಿ ಏನಾಗುತ್ತೆ ಅಂತಂದರೆ ಏನಾಗುತ್ತೆ ಅಂದರೆ ಸಿಂಥೆಟಿಕ್ ಅಪ್ರೇಚರ್ ರೆಡಾರ್ ಅದರದ್ದೇ ಆದ ರೆಡರ್ ಸಿಗ್ನಲ್ಸ್ ಇರ್ತದಲ್ಲ, ಅದನ್ನು ಕಳಿಸಿ ಆ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಇದೆ, ಇದೊಂದು ಸ್ಯಾಟಲೈಟ್. ಓಕೆ, ಇಲ್ಲೊಂದು ಆಬ್ಜೆಕ್ಟ್ ಇದೆ, ಇಲ್ಲಿಂದ ಒಂದು ಸಿಗ್ನಲ್ ಕಳಿಸಿ ಅದನ್ನು ಏನಂದರೆ ಮೆಷರ್ ಮಾಡಿ ಇದು ವಾಪಸ್ ತಂದೆ ಆದ ಎನರ್ಜಿ ಯೂಸ್ ಮಾಡ್ಕೊಂಡು ವಾಪಸ್ ಆ ಸಿಗ್ನಲ್ನ ರಿಸೀವ್ ಮಾಡುತ್ತೆ. ಓಕೆ, ಈ ಕಳಿಸಿ ಈ ಥರ ರಿಸೀವ್ ಮಾಡ್ಕೊಳುತ್ತೆ ಆ ಸ್ಯಾಟಲೈಟ್. ಇದಕ್ಕೆ ಯಾವುದೇ ರೀತಿ ಔಟ್ಸೋರ್ಸ್ ಎನರ್ಜಿ ಇಲ್ಲ, ತಂದೆ ಆದ ಓನ್ ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೆ. ಸೊ ಇದಕ್ಕೆ ಏನಂತೀವಿ? ಆಕ್ಟಿವ್. ಓಕೆ, ಇಲ್ಲಿ ಪ್ಯಾಸಿವ್ ಆಕ್ಟಿವ್ ಅಂತ ಬರ್ತದೆ, ಗೊತ್ತಾ? ಅದೇ ಥರ. ಸೊ ಪ್ಯಾಸಿವ್ ಅಂತಂದ್ರೆ ಏನಾಗುತ್ತೆ? ಈಗ ಏನಾದ್ರು ಆಪ್ಟಿಕಲ್ ಇಲ್ಯೂಷನ್, ಸನ್ಲೈಟ್ಲಿಂದ ನಾವು ಎನರ್ಜಿ ಕನ್ಸ್ಯೂಮ್ ಮಾಡೋದಕ್ಕೆ ಏನಂತೀವಿ? ಇನ್ನೊಂದರ ಮೇಲೆ ಡಿಪೆಂಡ್ ಆಗುತ್ತಲ್ಲ, ಅದು ಪ್ಯಾಸಿವ್. ಆಕ್ಟಿವ್ ಅಂತಂದ್ರೆ ತಂದೆ ಆದ ಓನ್ ಸಿಗ್ನಲ್ನ ಕ್ರಿಯೇಟ್ ಮಾಡುತ್ತೆ, ಓನ್ ಎನರ್ಜಿಲಿಂದ ವರ್ಕ್ ಆಗೋದು, ಅದು ಆಕ್ಟಿವ್. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು, ಬೇಸಿಕ್ ಇದ್ರೆ ಸಾಕು ನಮಗೆ. ಇನ್ನು ಬಂದು ಮಲ್ಟಿ ಸ್ಪೆಕ್ಟ್ರಲ್ ಆ್ಯಂಡ್ ಹೈಪರ್ ಸ್ಪೆಕ್ಟ್ರಲ್. ಓಕೆ, ಈಗ ನಮ್ಮ ಕಣ್ಣಿಗೆ ಕಾಣಿಸಿದ್ದು ವೇವ್ ಲೆಂತ್ ಲೈಕ್ ನಿಯರ್ ಇನ್ಫ್ರಾರೆಡ್ ಇದೆ ಸ್ಯಾಟಲೈಟ್ ಕ್ಯಾಪ್ಚರ್ ಮಾಡುತ್ತೆ. ಇದರಲ್ಲಿ ಮಲ್ಟಿ ಸ್ಪೆಕ್ಟ್ರಲ್ ಡಿಫ್ರೆಂಟ್ ಸ್ಪೆಕ್ಟ್ರಲ್ಸ್ ಇರ್ತಾವೆ. ಆ ಡಿಫ್ರೆಂಟ್ ಸ್ಪೆಕ್ಟ್ರಲ್ಲಿ ಈಗ ಇನ್ಫ್ರಾರೆಡ್ ತಗೊಳ್ಳೋಣ. ಈ ಇನ್ಫ್ರಾರೆಡ್ ಏನು ಮಾಡುತ್ತೆ? ಇವಾಗ 2 ಪ್ಲಾಂಟ್ ಈಗ 2 ಪ್ಲಾಂಟ್, ಒಂದು ಹೆಲ್ತಿ, ಸಾರಿ,
ಇಲ್ಲೊಂದು 2 ಪ್ಲಾಂಟ್ ಇದೆ. ಓಕೆ, ಇದು 2 ಪ್ಲಾಂಟ್ನಲ್ಲಿ ಇವಾಗ ಇನ್ಫ್ರಾರೆಡ್ ಪಾಸ್ ಆಗುತ್ತೆ. ಇನ್ಫ್ರಾರೆಡ್ ಆ ಸ್ಯಾಟಲೈಟಿಂದ ಇನ್ಫ್ರಾರೆಡ್ ಪಾಸ್ ಆಗುತ್ತೆ. ಅದಾದಮೇಲೆ ಏನು ಗೊತ್ತಾಗುತ್ತೆ ಅಂದರೆ, ಒಂದು ಪ್ಲಾಂಟು ಹೆಲ್ತಿ ಕಂಡೀಷನಲ್ಲಿದೆ, ಇನ್ನೊಂದು ಅನ್ಹೆಲ್ತಿ ಕಂಡೀಷನಲ್ಲಿದೆ. ಓಕೆ, ಇದೆಲ್ಲ ಯಾವ ಥರ ಗೊತ್ತಾಯಿತು? ಬೈ ದ ಮಲ್ಟಿಸ್ಪೆಕ್ಟ್ರಲ್ ಸ್ಯಾಟಲೈಟ್ಲಿಂದ. ಓಕೆ, ಅಂದರೆ ಇಲ್ಲಿರುತ್ತೆ ಹೆಲ್ತಿ ಪ್ಲಾಂಟ್ ಮತ್ತು ಅನ್ಹೆಲ್ತಿ ಪ್ಲಾಂಟ್ ಅವೆರಡು ನೋಡೋಕೆ ಸೇಮ್ ಇರ್ಬೋದು ನಾರ್ಮಲ್ ಫೋಟೋನಲ್ಲಿ, ಬಟ್ ಇನ್ಫ್ರಾರೆಡ್ ಬ್ಯಾಂಡಲ್ಲಿ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದನ್ನ ಎಲ್ಲಿ ಯೂಸ್ ಮಾಡ್ಬೋದು? ಅಗ್ರಿಕಲ್ಚರ್ ಮಾನಿಟರಿಂಗ್ನಲ್ಲಿ, ಕ್ರಾಪ್ ಹೆಲ್ತ್ ಚೆಕ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಫಾರೆಸ್ಟ್ ಒಳಗೆ ಇಫ್ ಇನ್ ಕೇಸ್ ಏನಾದರೂ ರೋಗ ಬಂದು ಏನಾದರೂ ಆಗ್ತಿದ್ರೆ ಅವಾಗೆಲ್ಲ ಚೆಕ್ ಮಾಡ್ಬೋದು, ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಇವನ್ ಈ ಥರದ್ದು ಏನಿದೆ ಅಲ್ಲ ಕಾನ್ಸೆಪ್ಟ್ಸು, ಇವನ್ ನಾವು ಮೀನ್ಸ್ ಆನ್ಸರ್ ರೈಟಿಂಗ್ನಲ್ಲೆಲ್ಲ ನಾವು ಯೂಸ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ಸಿ ವಿ ವಿಲ್ ನೋ ಅಬೌಟ್ ದ ಹೈಪರ್ ಸ್ಪೆಕ್ಟ್ರಲ್. ಓಕೆ, ದ ಕಾನ್ಸೆಪ್ಟ್ ಈಸ್ ವೆರಿ ಎಕ್ಸ್ಟ್ರೀಮ್ ಆ್ಯಕ್ಚುಲಿ. ಇದು ಏನಂತಂದರೆ ಹಂಡ್ರೆಡ್ಸ್ ಆಫ್ ಬ್ಯಾಂಡ್ಸ್ ಇರ್ತದೆ, ಇಲ್ಲಿ ಮೋರ್ ದೆನ್ ಹಂಡ್ರೆಡ್ಸ್ ಆಫ್ ಬ್ಯಾಂಡ್ಸ್ ಇರ್ತದೆ. ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬ್ಯಾಂಡ್, ವಿಸಿಬಲ್ ವೈಟ್ನ ಸ್ವಲ್ಪ ಎಕ್ಸ್ಟ್ರಾ ಬ್ಯಾಂಡ್ಸು, ಇಲ್ಲಿ ಮೋರ್ ದೆನ್ ಹಂಡ್ರೆಡ್ಸ್ ಆಫ್ ಬ್ಯಾಂಡ್ಸ್. ಆ ಹಂಡ್ರೆಡ್ಸ್ ಆಫ್ ಬ್ಯಾಂಡ್ಸ್ಲಿಂದ ನಾವೇನು ಇಲ್ಲಿ ತಿಳ್ಕೊಬೇಕಂತಂದರೆ ಮಿನರಲ್ಸ್ನ, ಮೆಟೀರಿಯಲ್ಸ್ನ, ಎಕ್ಸಾಕ್ಟ್ ಮಿನರಲ್ ಮೆಟೀರಿಯಲ್ನ ನಾವು ಐಡೆಂಟಿಫೈ ಮಾಡ್ಬೋದು. ಅದು ಯಾವ್ದು ಕೆಲಸ ಮಾಡುತ್ತೆ ಅಂತಂದರೆ ಹೈಪರ್ ಸ್ಪೆಕ್ಟ್ರಲ್ ಸ್ಯಾಟಲೈಟ್. ಓಕೆ, ಇಷ್ಟು ಸಿ ಕ್ವಿಕ್ ರಿವೈಸ್ ಮಾಡೋಣ. ಸ್ಯಾಟಲೈಟ್ಸ್ನಲ್ಲಿ 4 ಟೈಪ್ಸ್ ಇದೆ. ಒಂದು ಆಪ್ಟಿಕಲ್, ಒಂದು ಮಲ್ಟಿಸ್ಪೆಕ್ಟ್ರಲ್, ಹೈಪರ್ ಸ್ಪೆಕ್ಟ್ರಲ್ ಆ್ಯಂಡ್ ಸಾರ್. ಓಕೆ, ಆಪ್ಟಿಕಲ್ ಸ್ಪೆಕ್ಟ್ರಲ್ ಜಸ್ಟ್ ವಿಸಿಬಲ್ ಲೈಟ್, ರಾತ್ರಿ ಹೊತ್ತು ಕಾಣ್ತಿರೋದಿಲ್ಲ. ಮತ್ತು ಇನ್ನೊಂದು ಕ್ಲೌಡ್ಸ್ ಬಂದರೆ ಟೋಟಲ್ ಇಮೇಜು ಏನಾಗುತ್ತೆ ಅಂತಂದರೆ ಕ್ಯಾನ್ಸಲ್ ಆಗಿಬಿಡ್ತದೆ, ಯಾವ ಇಮೇಜು ಫಾರ್ಮೇಷನ್ ಆಗೋದಿಲ್ಲ. ಸೊ ಆ ಲಿಮಿಟೇಷನ್ನ ಕವರ್ ಅಪ್ ಮಾಡೋದಕ್ಕೆ ಯಾವ್ದು ಬರ್ತದೆ? ಸಾರ್, ಸಿಂಥೆಟಿಕ್ ಅಪರೇಚರ್ ರೇಡಾರ್. ಸಿಂಥೆಟಿಕ್ ಅಂದರೆ ನಾವು ಅನ್ಕೋಬೋದು ತಂದೆ ಆದ ಓನ್ ಎನರ್ಜಿಲಿಂದ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡ್ತೀವಿ, ಇಲ್ಲೊಂದು ಸಿಗ್ನಲ್ ಕಳಿಸಿ ವಾಪಸ್ಸು ಆ ಸಿಗ್ನಲ್ನ ರಿಸೀವ್ ಮಾಡ್ಕೊಳುತ್ತೆ, ಅವಾಗ ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋದು. ಇದು ಸಿಂಥೆಟಿಕ್ ಅಪರೇಚರ್ ರೇಡಾರ್. ಓಕೆ, ಇದು ಆಕ್ಟಿವ್, ಇದು ಬಂದು ಪ್ಯಾಸಿವ್. ಇನ್ನು ಬಂದರೆ ಮಲ್ಟಿಸ್ಪೆಕ್ಟ್ರಲ್ ಆ್ಯಂಡ್ ಹೈಪರ್ ಸ್ಪೆಕ್ಟ್ರಲ್. ಸಿ ಮಲ್ಟಿಸ್ಪೆಕ್ಟ್ರಲ್ನಲ್ಲಿ ವಿಸಿಬಲ್ ಲೈಟ್ ಬಿಟ್ಟು ಬೇರೆ ಬ್ಯಾಂಡ್ಸ್ ಕೂಡ ಇದ್ದಾವೆ. ಎಕ್ಸಾಂಪಲ್ ಇನ್ಫ್ರಾರೆಡ್. ಆ ಬ್ಯಾಂಡ್ಲಿಂದ ಏನು ಮಾಡ್ಬೋದು ನಾವು? ಅಗ್ರಿಕಲ್ಚರ್ ಫೀಲ್ಡ್ ಲ್ಯಾಂಡ್ಸು ಮತ್ತು ಕ್ರಾಪ್ಸು ಅವನ್ನೆಲ್ಲ ಐಡೆಂಟಿಫೈ ಮಾಡ್ಬೋದು. ಅನ್ಹೆಲ್ತಿಯೋ ಹೆಲ್ತ್ ಚೆಕಪ್ಗೋಸ್ಕರ ಪ್ಲಾಂಟ್ಸ್ ಅದರಲ್ಲಿ ಯೂಸ್ ಮಾಡ್ತಾರೆ ಮಲ್ಟಿಸ್ಪೆಕ್ಟ್ರಲ್. ಇನ್ನು ಹೈಪರ್ ಸ್ಪೆಕ್ಟ್ರಲ್ ಮೋರ್ ದೆನ್ 100 ಬ್ಯಾಂಡ್ಸ್ ಇರ್ತದೆ, ಅದರೊಳಗೆ ಎಕ್ಸಾಕ್ಟ್ ಮಿನರಲ್ಸು, ಮೆಟೀರಿಯಲ್ಸ್ನ ಐಡೆಂಟಿಫೈ ಮಾಡ್ಬೋದು, ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇಷ್ಟು. ಓಕೆ, ಅದಾದಮೇಲೆ ಸಿ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಅಬೌಟ್ ದಿಸ್ ಒನ್. ಓಕೆ, ಸಿ why multispectral? Healthy and unhealthy plant can look identical in a normal photo, but for clear difference we have to use multispectral. Okay, then we will study about the why 4 types of resolution. ಯಾಕೆ ರೆಸಲ್ಯೂಷನ್ ಬೇಕು? ಸಿ ಇದು ಸ್ವಲ್ಪ ಕನ್ಫ್ಯೂಸ್ ಆಗೋ ಟಾಪಿಕ್. ಎಕ್ಸಾಂಪಲ್ ಜೊತೆ ಕ್ಲಿಯರ್ ಆಗಿ ಬ್ರೇಕ್ ಮಾಡ್ತೀನಿ. ಸಿ ಸ್ಪೇಷಿಯಲ್ ರೆಸಲ್ಯೂಷನ್ ಅಂತಂದರೆ ಹೌ ಶಾರ್ಪ್ ಈಸ್ ದ ಇಮೇಜ್ ಅಂತ. ಅಂದರೆ ಇದೊಂದು ಇಮೇಜು, ಇದೊಂದು ಮೀಟರು, ಇದೊಂದು ಮೀಟರ್. ಓಕೆ, ಇಷ್ಟು ಶಾರ್ಪ್ ಇಮೇಜ್ ನಿಮ್ಗೆ ಈ ಒಂದೊಂದು ಮೀಟರ್ನಲ್ಲಿ ನಿಮ್ಗೆ ಕಾಣುತ್ತೆ, ಅದು ಸ್ಪೇಷಿಯಲ್ ರೆಸಲ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ಇದು ಸ್ಮಾಲೆಸ್ಟ್ ಆಬ್ಜೆಕ್ಟು ಸ್ಯಾಟಲೈಟ್ಗೆ ಡಿಸ್ಟಿಂಗ್ವಿಷ್ ಮಾಡ್ಬೋದು ಅಂತ. ಓಕೆ, ಪಿಕ್ಸೆಲ್ ಸೈಜ್ ಆಗಿ 1 ಮೀಟರ್ ಸ್ಪೇಷಿಯಲ್ ರೆಸಲ್ಯೂಷನ್ ಇದ್ದರೆ 1 ಪಿಕ್ಸೆಲ್ ಗ್ರೌಂಡಲ್ಲಿ 1 ಮೀಟರ್ ಇಂಟು 1 ಮೀಟರ್ ಏರಿಯಾ ರಿಪ್ರೆಸೆಂಟ್ ಆಗುತ್ತೆ. ಎಷ್ಟು ಸ್ವಲ್ಪ ನಂಬರ್ಸ್ ಇರ್ತದೆ, ಅಂದರೆ ಎಷ್ಟು ಚಿಕ್ಕ ನಂಬರ್ಸ್ ಇರ್ತದೆ ಅಷ್ಟು ಶಾರ್ಪ್ ಇಮೇಜ್, ಎಷ್ಟು ಜಾಸ್ತಿ ನಂಬರ್ ಇರ್ತದೆ ಅಷ್ಟು ಕಮ್ಮಿ ರೆಸಲ್ಯೂಷನ್ ಇರುತ್ತೆ ಅಂತ ಅರ್ಥ. ಓಕೆ, ಅಷ್ಟು ಕಮ್ಮಿ ಅಷ್ಟೊಂದು ಶಾರ್ಪ್ನೆಸ್ ಇರಲ್ಲ ಅಂತ. 1 ಮೀಟರ್ ರೆಸಲ್ಯೂಷನಲ್ಲಿ ಈಗ ಕಾರ್ ಕಾಣಿಸ್ಬೋದು, ಅದೇ 30 ಮೀಟರ್ ರೆಸಲ್ಯೂಷನ್ನಲ್ಲಿ ಒಂದು ಕಂಪ್ಲೀಟ್ ಫಾರ್ಮ್ ಕಾಣಿಸ್ತದೆ, ಬಟ್ ಆ ಕಾರ್ ಜಾಸ್ತಿ ಕಾಣುತ್ತಾ? ಅಷ್ಟೊಂದು ಕ್ಲಿಯರ್ ಆಗಿ ಇಲ್ಲ. ಅದೇ ಥರ ದಟ್ ಈಸ್ ವಾಟ್ ಸ್ಪೇಷಿಯಲ್. ಹೌ ಶಾರ್ಪ್ನೆಸ್ ಎಷ್ಟು 1 ಮೀಟರ್ನಲ್ಲಿ ಕ್ಲಿಯರ್ ಆಗಿದೆ, 30 ಮೀಟರ್ನಲ್ಲಿ ಕ್ಲಿಯರ್ ಇಲ್ಲ, ಬಟ್ ಲಾರ್ಜ್ ಏರಿಯಾ ಕವರ್ ಅಪ್ ಮಾಡೋದು. ಓಕೆ, ಹಾಗೆ ಸ್ಪೆಕ್ಟ್ರಲ್ ಅಂತಂದ್ರೆ ಏನು? ಹೌ ಮೆನಿ ಕಲರ್ಸ್. ಸ್ಪೆಕ್ಟ್ರಲ್ ಅಂತಂದ್ರೆ ಕಲರ್, ಹೌದಾ? ಹೌ ಮೆನಿ ಕಲರ್ ಸೆನ್ಸರ್ ಡಿಟೆಕ್ಟ್ ಮಾಡ್ಬೋದು ಅಂತ. ನಾರ್ಮಲ್ ಕ್ಯಾಮ್ರಾದಲ್ಲಿ 3 ಬ್ಯಾಂಡ್ಸ್ ಮಾಡ್ತಾರೆ, ರೆಡ್, ಗ್ರೀನ್, ಬ್ಲೂ, ಇವಷ್ಟೇ ನಾರ್ಮಲ್ ಬ್ಯಾಂಡ್ಸ್ ಕವರ್ ಅಪ್ ಮಾಡುತ್ತೆ. ಬಟ್ ಮಲ್ಟಿಸ್ಪೆಕ್ಟ್ರಲ್ 8 to 10 ಬ್ಯಾಂಡ್ಸ್, ಹೈಪರ್ ಸ್ಪೆಕ್ಟ್ರಲ್ ಒಳಗೆ ಹಂಡ್ರೆಡ್ಸ್ ಆಫ್ ಬ್ಯಾಂಡ್ಸ್ ಜಾಸ್ತಿ ಮೆಟೀರಿಯಲ್ಸ್ ಏನು ಅಂತ ಜಾಸ್ತಿ ಇನ್ಫಾರ್ಮೇಷನ್ ತಗೋಬಹುದು. ದಟ್ ಈಸ್ ವಾಟ್ ಸ್ಪೆಕ್ಟ್ರಲ್ ರೆಸಲ್ಯೂಷನ್. ಸಿ ನಂಬರ್ ಆಫ್ ವಿಡ್ತ್ ಅಂಡ್ ವೇವ್ ಲೆಂತ್ ಬ್ಯಾಂಡ್ ಸೆನ್ಸರ್ ಕ್ಯಾನ್ ಡಿಟೆಕ್ಟ್. ದೆನ್ ವಾಟ್ ಇಸ್ ಟೆಂಪೋರಲ್? ಹೌ ಆಫನ್ ದ ಸ್ಯಾಟಲೈಟ್ ವಿಸಿಟ್. ಸಿ ಇದೊಂದು ಅರ್ತ್ ಇದೆ, ಇದೊಂದು ಪಾಯಿಂಟು, ಇಲ್ಲೊಂದು ಸ್ಯಾಟಲೈಟ್, ಹೀಗೋಗಿ ಮತ್ತೆ ವಾಪಸ್ ಆ ರೌಂಡಿಗೆ ಬರುತ್ತೆ, ಇದೇ ಪ್ಲೇಸ್ನ ರಿವಿಸಿಟ್ ಮಾಡುತ್ತೆ. ರಿವಿಸಿಟ್ ಮಾಡೋದಕ್ಕೆ ಏನಂತೀವಿ? ಟೆಂಪೋರಲ್ ಅಂತಲೇ ಕರೆಯೋದು. ಓಕೆ, ಅದು ಪ್ರತಿ ಸಲ ಎಷ್ಟು ಡೇಸ್ ತೊಗೊಳುತ್ತೆ? 16 ಡೇಸ್ ತೊಗೊಳುತ್ತೆ ಕವರ್ ಅಪ್ ಮಾಡೋಕ್ಕೆ. ಓಕೆ, ಟೆಂಪೋರಲ್ ರೆಸಲ್ಯೂಷನ್ ಹೌ ಆಫನ್ ಸ್ಯಾಟಲೈಟ್ ರಿವಿಸಿಟ್ ಮಾಡುತ್ತೆ, ಅದೊಂದು ಅಷ್ಟೇ ನೆನ್ಪಿಟ್ಕೊಳ್ಳೋದು, ಜಾಸ್ತಿ ಏನಿಲ್ಲ.
ಡೈಲಿ ರಿವಿಸಿಟ್ ಇದ್ರೆ ಫ್ಲಡ್ ಸ್ಪ್ರೆಡ್ ಆಗುವಾಗ ಯಾಕೆ ಇದನ್ನ ಯೂಸ್ ಮಾಡ್ತಾರೆ ಅಂದ್ರೆ ಫ್ಲಡ್ ಸ್ಪ್ರೆಡ್ ಆಗುತ್ತೋ ಇಲ್ಲೋ ಫಾಸ್ಟ್ ಚೇಂಜಿಂಗ್ ಸಿಚುವೇಶನ್ ಟ್ರ್ಯಾಕ್ ಮಾಡೋದಕ್ಕೆ 16 ಡೇಸ್ಗೆ ಒಂದ್ಸಲ ರಿವಿಸಿಟ್ ಆಗುತ್ತೆ. ಇವನ್ ಕ್ರಾಪ್ ಗ್ರೋತ್ ಸ್ಲೋ ಚೇಂಜಸ್ ಆಗ್ತಿದ್ರೆ ಏನಾದರೂ ಅವಲಾಂಚಸ್ ಮೆಲ್ಟ್ ಆಗ್ತಿದ್ರೆ ಇದೆಲ್ಲಾನು ಅಬ್ಸರ್ವ್ ಮಾಡೋದಕ್ಕೆ ಟೆಂಪರಲ್ ರೆಸಲ್ಯೂಷನ್ ಯೂಸ್ ಮಾಡ್ತಾರೆ. ಓಕೆ, ಇಷ್ಟೇ ಇರೋದು, ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಗೇಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿಲ್ಲ. ಇನ್ನು ಬಂದೆ ರೇಡಿಯೋಮೆಟ್ರಿಕ್ ರೆಸಲ್ಯೂಷನ್. ಇದು ಸ್ವಲ್ಪ ಟ್ರಿಕ್ಕಿಯಷ್ಟು. ಇನ್ನು ಸೆನ್ಸ್ ಹೌ ಮೆನಿ ಶೇಡ್ಸ್. ಇಲ್ಲಿ ಏನಂತಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಇಮೇಜಸ್ನ ತಗೋಬಹುದು. ಬಟ್ 4 ಶೇಡ್ಸ್ ಆಫ್ ಗ್ರೇ ಇದೆ ಅಂತ ಅನ್ಕೋರಿ. ಅದರಲ್ಲಿ 250 ಶೇಡ್ಸ್ ಆಫ್ ಗ್ರೇನೆಸ್ ಅನ್ಕೋಬಹುದು. ಅರ್ಥ ಆಗಲಿಲ್ಲ ಅನ್ಸುತ್ತೆ. ಸೆನ್ಸಿಟಿವ್ ಟು ಡಿಫರೆನ್ಸ್ ಇನ್ ಸಿಗ್ನಲ್ ಇಂಟೆನ್ಸಿಟಿ. ರೇಡಿಯೋಮೆಟ್ರಿಕ್ ಅಂತಂದ್ರೆ ರೇಡಿಯೋಮೆಟ್ರಿಕ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ 4 ಶೇಡ್ಸ್ ಆಫ್ ಗ್ರೇ ಇದೆ ಅಂತ ಅನ್ಕೊಳ್ಳಿ. ಆ 4 ಶೇಡ್ಸ್ ಆಫ್ ಗ್ರೇದಲ್ಲಿ ಒಂದು ಹೈ ಬ್ರೈಟ್ನೆಸ್ ಇರ್ತದೆ ಆ ಗ್ರೇ ಕಲರ್, ಇನ್ನೊಂದು ಲೋ, ಅಷ್ಟೊಂದು ಜಾಸ್ತಿ ಬ್ರೈಟ್ನೆಸ್ ಇರಲ್ಲ. ಅದನ್ನೂ ಕೂಡ ಡಿಟೆಕ್ಟ್ ಮಾಡೋದು ಯಾವ್ದಂತಂದ್ರೆ ರೇಡಿಯೋಮೆಟ್ರಿಕ್ ಹೌ ಮೆನಿ ಶೇಡ್ಸ್ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ, ಇಷ್ಟೇ. ಸೆನ್ಸಿಟಿವ್ ಟು ಡಿಫರೆನ್ಸಸ್ ಇನ್ ಸಿಗ್ನಲ್ ಇಂಟೆನ್ಸಿಟಿ, ಬ್ರೈಟ್ನೆಸ್ ಬಿಟ್ ಡೆಪ್ತ್, ಎಷ್ಟು ಡಾರ್ಕ್ ಬ್ರೈಟ್ನೆಸ್ ಅದ ಎಷ್ಟು ಕಮ್ಮಿ ಅದ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬಹುದು. ಓಕೆ, ಹಾಗಾದ್ರೆ ವೈ ದಿಸ್ ಪ್ರೊಸೆಸಿಂಗ್ ಆರ್ಡರ್? ಸ್ಯಾಟಲೈಟ್ ಇಮೇಜರಿ ಪ್ರೊಸೆಸ್ ಆಗ್ಬೇಕಂತಂದ್ರೆ ಒಂದು ಸರ್ಟಿನ್ ಫಂಕ್ಷನ್ಸ್ ಇದೆ. ಆ ಪ್ರಾಪರ್ ಫಂಕ್ಷನ್ ನ ಫಾಲೋ ಅಪ್ ಮಾಡಬೇಕು. ಅದ್ರಲ್ಲಿ ಒಂದು ಸ್ಕಿಪ್ ಆದ್ರೂ ಇಲ್ಲಿ ಯಾವುದೇ ತರ ಇಮೇಜ್ ಫಾರ್ಮ್ ಆಗಲ್ಲ. ಓಕೆ, ಇವಾಗ ಪ್ರೊಸೆಸಿಂಗ್ ಪೈಪ್ಲೈನ್ ಅಲ್ಲಿ ಈಗ ರೆಕ್ಟಿಫೈ ಅಂತ ಹೇಳ್ತಾರೆ ಗೊತ್ತಾ, ಕರೆಕ್ಟ್ ಮಾಡೋದು. ಅದೇ ತರ ಸೇಮ್ ಫಿಕ್ಸಿಂಗ್ ಜಿಯೋಮೆಟ್ರಿಕ್ ಡಿಸ್ಟೋರೇಷನ್, ಏನಾದ್ರೂ ಕೆಟ್ಟಿದ್ರೆ ಅದನ್ನ ಕರೆಕ್ಟ್ ಮಾಡೋದು. ರಾ ಸ್ಯಾಟಲೈಟ್ ಒಂದು ಸ್ಯಾಟಲೈಟ್ ಇದೆ. ಓಕೆ, ಅದು ಈಗ ಒಂದು ಇಮೇಜ್ ನ ಕ್ಲಿಕ್ ಮಾಡ್ತು. ಅದು ಇವಾಗ ಕಂಪ್ಲೀಟ್ ರಾ ಅದು, ಅಂದ್ರೆ ಎಕ್ಸಾಕ್ಟ್ ಈಗ ಒಂದು ಇಮೇಜ್ ಬಂದದು. ಆ ಇಮೇಜ್ ಇಂದು ಈಗ ಲ್ಯಾಂಡ್ ಹೇಗೆ ಬೇಕಾದಂಗೆ ಇರ್ತದ, ಒಂದು ಹಿಲ್ಸ್ ಇರ್ಬೋದು, ಇಲ್ಲ ವಾಟರ್ ಇರ್ಬೋದು, ಅದು ಕಂಪ್ಲೀಟ್ ಇಮೇಜ್ ಫಾರ್ಮೇಷನ್ ಇರ್ಬೇಕು ಅಂತಂದ್ರೆ ಅದನ್ನ ಸರಿ ಮಾಡ್ಬೇಕು ಅಂತಂದ್ರೆ ರೆಕ್ಟಿಫಿಕೇಶನ್ ಥ್ರೂ ಮಾಡ್ತೀವಿ. ಅಂದ್ರೆ ರಾ ಇಮೇಜ್ ಪರ್ಫೆಕ್ಟ್ಲಿ ಅಲೈನ್ ಮಾಡಿ ರಿಯಲ್ ಮ್ಯಾಪ್ಗೆ ಏನ್ ಮಾಡ್ತೀವಿ ಅಂದ್ರೆ ಸೆಟಲೈಟ್ ಆಂಗಲ್ ಅರ್ತ್ ಕರ್ವೇಚರ್ಗೆ ಸುಟೇಬಲ್ ಆಗೋ ತರ ನಾವು ರೆಕ್ಟಿಫೈ ಮಾಡ್ತೀವಿ. ಇದು ಬೇಸಿಕ್ ಇದು ಜಿಯೋಮೆಟ್ರಿಕ್ ಡಿಸ್ಟೋರೇಷನ್ ನ ಫಿಕ್ಸ್ ಮಾಡುತ್ತೆ. ಯಾಕೆ ಫಸ್ಟ್ ಅಂತಂದ್ರೆ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಎಲ್ಲಾ ಸ್ಟೆಪ್ಸ್ ರಾಂಗ್ ಪೊಸಿಷನ್ ನಲ್ಲಿ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಸೊ ಇದು ಫಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಅದಾದ್ಮೇಲೆ ಯಾವ್ದು ಬರ್ತಂದ್ರೆ ಆರ್ಥೋ ರೆಕ್ಟಿಫಿಕೇಶನ್. ರೆಕ್ಟಿಫೈ ಮಾಡಿದ್ವಿ, ನೆಕ್ಸ್ಟ್ ಆರ್ಥೋ ರೆಕ್ಟಿಫಿಕೇಶನ್. ಫ್ಲಾಟ್ನಿಂಗ್ ಔಟ್ ದ ಬಂಪ್ಸ್ ಅಂತಾನೆ ಹೇಳ್ಬೋದು. ಈಗ ಹಿಲ್ ವ್ಯಾಲೀಸ್ ಇದೆ ಅಂತ ಅನ್ಕೊಳ್ಳಿ. ಈಗ ಇಮೇಜ್ ಫಾರ್ಮೇಷನ್ ಒಳಗೆ ಏನಾಗ್ಬಿಡ್ತದೆ ಅಂತಂದ್ರೆ ಪ್ರಾಪರ್ ಆಗಿ ಗೊತ್ತಾಗಲ್ಲ ಹಿಲ್ ವ್ಯಾಲೀಸ್. ಸೊ ಇಮೇಜ್ ಕ್ಯಾಪ್ಚರ್ ಪ್ರಾಪರ್ ಆಗಿರೋದಿಲ್ಲ. ಸೊ ಇಲ್ಲ ಏನಾಗುತ್ತೆ ಅಂತಂದ್ರೆ ಇದ್ರೊಳಗೆ ಏನ್ ಮಾಡ್ತದೆ ಅಂದ್ರೆ ಆರ್ಥೋ ರೆಕ್ಟಿಫಿಕೇಶನ್ ಹಿಲ್ಲಿ ವ್ಯಾಲೀಸ್ ರೀಜನ್ಸ್ ಇತ್ತಂತಂದ್ರೆ ಆ ಟೆರೇನ್ ಹೈಟ್ ಡಿಫರೆನ್ಸಸ್ ನ ಕರೆಕ್ಟ್ ಮಾಡುತ್ತೆ ಇಮೇಜ್ ಫಾರ್ಮೇಷನ್ ಮೇಲೆ. ಅಷ್ಟೇ ಇರೋದು. ಬೇಸಿಕ್ ಜಿಯೋಮೆಟ್ರಿ ಆಲ್ರೆಡಿ ಫಿಕ್ಸ್ ಆಗಿದ್ರೆ ಮಾತ್ರ ಸರಿಯಾಗಿ ಮಾಡ್ಬೋದು. ಮುಂಚೆ ಈ ರೆಕ್ಟಿಫಿಕೇಶನ್ ಅಲ್ಲಿ ಮಾತ್ರ ನಾವು ಕರೆಕ್ಟ್ ಆಗಿ ಸರಿಯಾಗಿ ಮಾಡಿದ್ರೆ ಅರ್ತ್ ಇನ್ ಕರ್ವೇಚರ್ ತಕ್ಕಂಗೆ ನಾವು ಸರಿಯಾಗಿ ಮಾಡಿದ್ರೆ ಇಲ್ಲಿ ಏನ್ ಮಾಡಿರ್ಬೋದು ಅಂದ್ರೆ ಈ ಹಿಲ್ಲಿ ಏರಿಯನ್ ಟೆರೇನ್ಸ್ ಇರ್ತಾವಲ್ಲ ಅಲ್ಲಿ ನಾವು ಸರಿಯಾಗಿ ಇನ್ನೊಂದ್ಸಲ ಫಿಕ್ಸ್ ಮಾಡ್ಬೋದು. ಇದ್ರ ಹೈಟ್ ನೆಲ್ಲ ಮೆಜರ್ ಮಾಡ್ಕೊಳಕ್ಕೆ ಇಲ್ಲಿ ಕರ್ವೇಚರ್ ತಕ್ಕಂಗೆ ಸುಟೇಬಲ್ ಆಗ್ಬೇಕು. ಇಲ್ಲಿ ಟೆರೈನ್ಸ್ ನ ಅದ್ರ ತಕ್ಕಂಗೆ ಸುಟೇಬಲ್ ಆಗೋ ತರ ಹೈಟ್ ನ ನಾವು ಇಲ್ಲಿ ಮೆಜರ್ ಮಾಡ್ಬೋದು. ಇದು ಆರ್ಥೋ ರೆಕ್ಟಿಫಿಕೇಶನ್. ದೆನ್ ವಾಟ್ ಈಸ್ ಮೊಸಾಯಿಕಿಂಗ್? ಜಾಯ್ನಿಂಗ್ ದ ಆಲ್ಬಮ್ ಪೇಜಸ್ ಅಂದ್ರೆ ಈಗ ಡಿಫ್ರೆಂಟ್ ಆಲ್ಬಮ್ ಅದ ಅಂತ ಅನ್ಕೊಳ್ಳಿ. ನಾವೇನ್ ಮಾಡ್ಬೇಕು, ಈಗ ಒಂದು ವಿಡಿಯೋ ಕ್ಲಿಯರ್ ಆಗಿ ಫಾರ್ಮ್ ಮಾಡ್ಬೇಕು ಅಂತಂದ್ರೆ ನಾವು ಫಸ್ಟ್ ಫೋಟೋನ ಕಂಪ್ಲೀಟ್ ಫಸ್ಟ್ ಏನ್ ಮಾಡ್ತೀವಿ, ನೋಡ್ತೀವಿ, ಚೆಕ್ ಮಾಡ್ತೀವಿ ಏನೇನಾಗಿದೆ ಅಂತ, ಎಲ್ಲಿ ಕರೆಕ್ಟ್ ಮಾಡ್ಬೇಕಂತ ಆರ್ಥೋ ರೆಕ್ಟಿಫೈ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಫಸ್ಟ್ ಆರ್ಥೋ ರೆಕ್ಟಿಫೈ ಮಾಡ್ತೀವಿ, ಅದನ್ನಷ್ಟು ಏನ್ ಮಾಡ್ತೀವಿ, ಸ್ಟಿಚ್ ಮಾಡ್ತೀವಿ. ಅದನ್ನ ಕಂಬೈನ್ ಮಾಡಿ ಕ್ಲಾಸಿಫೈ ಮಾಡ್ತೀವಿ. ಓಕೆ, ಇದು ಹಳದಿ ಶಾಸ್ತ್ರ, ಇದು ಮದುವೆ ಶಾಸ್ತ್ರದ್ದು, ಇದು ಮೆಹಂದಿ ಶಾಸ್ತ್ರದ್ದು, ಆತರ ಅದೇ ಸೇಮ್ ಪ್ಯಾಟರ್ನ್ ಇಲ್ಲಿ ವರ್ಕ್ ಆಗೋದು. ಮೊಸಾಯಿಕಿಂಗ್ ಅಂಡ್ ಕ್ಲಾಸಿಫಿಕೇಶನ್. ಮೊಸಾಯಿಕಿಂಗ್ ಅಂತಂದ್ರೆ ಜಾಯ್ನಿಂಗ್ ದ ಆಲ್ಬಮ್ ಪೇಜಸ್, ಇಂಡಿವಿಜುವಲ್ ಇಮೇಜಸ್ ನ ಕರೆಕ್ಟ್ಲಿ ಮ್ಯಾಚ್ ಆಗಿ ಫಸ್ಟ್ ಆರ್ಥೋ ರೆಕ್ಟಿಫಿಕೇಶನ್ ಆಗಿರ್ತದಲ್ಲ, ಅದಾದ್ಮೇಲೆ ಎಲ್ಲ ಏನೇನು ಇರ್ತದಲ್ಲ ಆ ಇಮೇಜಸ್ ನ ಕರೆಕ್ಟ್ ಮಾಡಿದ್ದನ್ನ ಆ ಎಲ್ಲಾನು ಜಾಯಿನ್ ಮಾಡ್ಬೇಕು. ಅದಾದ್ಮೇಲೆ ಮಲ್ಟಿಪಲ್ ಇಮೇಜಸ್ ನ ಜಾಯಿನ್ ಮಾಡಿ ಒಂದ್ ಲಾರ್ಜ್ ಇಮೇಜಸ್ ನ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ಒಂದ್ ಲಾರ್ಜ್ ಆಲ್ಬಮ್ ಆ ತರ ಕ್ರಿಯೇಟ್ ಮಾಡ್ತಾರೆ. ಅದೇ ಏನು ಟಫ್ ಏನಿಲ್ಲ ಇದು ಕಾನ್ಸೆಪ್ಟ್. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಫುಲ್ ಈಸಿ. ಇದ್ರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಇದು ಸ್ವಲ್ಪ ದೊಡ್ಡದಿದೆ ಅಂತ ಅನ್ಕೊಳ್ಳಿ. ಈ ಫೋಟೋ ದೊಡ್ಡದಿದೆ, ಈ ಫೋಟೋ ಸ್ವಲ್ಪ ಸಣ್ಣದಿದೆ, ಈ ಫೋಟೋ ಸ್ವಲ್ಪ ಉದ್ದ ಅಂತ. ಅದನ್ನಷ್ಟು ನಾವು ಕರೆಕ್ಟ್ ಮಾಡಿ ಏನ್ ಮಾಡ್ತೀವಿ, ಒಂದು ಆಲ್ಬಮ್ ನಲ್ಲಿ ಹಾಕ್ತೀವಿ, ಒಂದು ಜಾಯಿನ್ ಮಾಡಿ ಒಂದು ಸ್ಟಾರ್ಟ್ ಮಾಡ್ತೀವಿ. ಅವಾಗ ಇದನ್ನ ಮಾಡುವಾಗ ಆಲ್ಬಮಿಗೆ ಹಾಕುವಾಗ ಏನ್ ಮಾಡ್ತೀವಿ, ಈ ಮೂರನ್ನು ಕರೆಕ್ಟ್ ಸೈಜಿಗೆ ಎಡ್ಜಸ್ನೆಲ್ಲ ಸುಟೇಬಲ್ ಆಗೋ ತರ ನಾವು ಫಿಕ್ಸ್ ಮಾಡ್ತೀವಿ ತಾನೆ. ಅದೇ ಮೊಸಾಯಿಕಿಂಗ್ ಅಂದ್ರೆ ಅದೇ. ಮೊಸಾಯಿಕಿಂಗ್ ನಲ್ಲಿ ಏನಾದ್ರೆ ಮಲ್ಟಿಪಲ್ ಇಮೇಜಸ್ ನ ಜಾಯಿನ್ ಮಾಡ್ಬೇಕು, ಅಂದ್ರೆ ಎಡ್ಜಸ್ ಮ್ಯಾಚ್ ಆಗ್ಬೇಕು. ಬಟ್ ಇಲ್ಲಿ ಯಾವುದೇ ತರ ಎರರ್ ಏನು ಕಾಣಬಾರ್ದು, ಆ ತರ ನೋಡ್ಕೋಬೇಕು.
ಓಕೆ, ಇದು ಮೊಸಾಯಿಕಿಂಗ್. ಯಾಕಂದ್ರೆ ಲಾಸ್ಟ್ ಬಂದರೆ ಕ್ಲಾಸಿಫಿಕೇಶನ್, ಏನಂದರೆ ಲೇಬ್ಲಿಂಗ್. ಅಂದರೆ ಇದರಲ್ಲಿ ಯಾವುದು ಕ್ಲೀನ್ ಆ್ಯಂಡ್ ಅಕ್ಯುರೇಟಾಗಿ ಇಮೇಜಸ್ನ ಜಾಯಿನ್ ಮಾಡಬೇಕು. ಸಾಫ್ಟ್ವೇರ್ ಏನಿದೆ ಅಂತ ಲೇಬಲ್ ಮಾಡಬೇಕು. ಇದೇನು ಫಾರೆಸ್ಟ್ ಫೋಟೋನಾ, ವಾಟರ್ ಫೋಟೋನಾ, ರೋಡಾ, ಬಿಲ್ಡಿಂಗಾ, ಅಂದರೆ ಈಗ ಹೇಳಿದ್ನಲ್ಲ, ಇದೇನಾದರೂ ಮೆಹಂದಿ ಫೋಟೋನಾ, ಇದೇನಾದರೂ ಹಲ್ದಿನಾ, ಇದೇನು ಮದುವೆ ಫೋಟೋನಾ, ಆ ಥರ. ಸೇಮ್ ಅದೇ ಫಾರೆಸ್ಟಿಂದ, ರೋಡ್ದ, ವಾಟರ್ದ, ಬಿಲ್ಡಿಂಗಿಂದ, ಇಷ್ಟೇ. ಇದೇ ಕ್ಲಾಸಿಫಿಕೇಶನ್. ಕ್ಲಾಸಿಫೈ ಮಾಡಬೇಕು. ಒಂದು ಫೈನಲ್ ಟ್ರಸ್ಟ್ ವರ್ತಿ ಇಮೇಜ್ ಬೇಕು, ಲೇಬ್ಲಿಂಗ್ ಮಾಡೋದು. ಇಷ್ಟು ಇದ್ದರೆ ಸಾಕು. ಇದ್ರ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ ಇದ್ದರೆ ಸಾಕು. ಇದರಲ್ಲಿ ಒಂದು ಸ್ಟೆಪ್ನ ನಾವು ಮಿಸ್ ಮಾಡಿದರೆ ಟೋಟಲ್ ಇಮೇಜ್ ಏನಿದೆ ಅಲ್ಲ ಅದೆಲ್ಲ ಹಾಳಾಗೋಗುತ್ತೆ. ಓಕೆ, ಈಚ್ ಸ್ಟೆಪ್ಸ್ ಡಿಪೆಂಡ್ಸ್ ಅಪಾನ್ ಒನ್ ಬಿಫೋರ್ ಇಟ್. ಯು ಶುಡ್ ನಾಟ್ ಸ್ಕಿಪ್ ಎನಿಥಿಂಗ್. ಸಿ, ಇವೆಲ್ಲನೂ ಒಂದಕ್ಕೊಂದು ಜಾಯ್ನ್ ಆಗಿರೋ ಕನೆಕ್ಷನ್ಸ್. ಸೊ ಇವನ್ನ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ರೆಕ್ಟಿಫಿಕೇಶನ್, ಆಫ್ಟರ್ ರೆಕ್ಟಿಫಿಕೇಶನ್, ಮೊಸಾಯಿಕಿಂಗ್ ಆ್ಯಂಡ್ ಕ್ಲಾಸಿಫಿಕೇಶನ್. ಅದಾದಮೇಲೆ ಯಾವ್ದು ಬರ್ತಂದರೆ ದ ಕನೆಕ್ಷನ್ ಟು ಸಿ. ಇದನ್ನು ಕ್ವಿಕ್ ಹೈಲೈಟ್ ಯೂಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ಫೋಟೋಗ್ರಾಮೆಟ್ರಿ ಅಂದರೆ ಸ್ಮಾಲ್ ಏರಿಯಾ ಹೈ ಡೀಟೇಲ್ ಇರ್ತದೆ ಏರ್ಕ್ರಾಫ್ಟಿಂದ. ಸ್ಯಾಟಲೈಟ್ ಇಮೇಜರಿ ಅಂದರೆ ಲಾರ್ಜ್ ಏರಿಯಾನ ಕವರ್ ಅಪ್ ಮಾಡ್ಕೋಬೋದು. ಪ್ರಾಕ್ಟೀಸ್ ಕ್ವೆಶ್ಚನ್. ವಿಚ್ ಸೆನ್ಸರ್ ವರ್ಕ್ ಥ್ರೂ ದ ಕ್ಲೌಡ್ಸ್ ಅಟ್ ನೈಟ್ ಅಂತಂದರೆ ಸಿಂಥೆಟಿಕ್, ಅಪರ್ಚರ್, ರೆಡಾರ್. 4 ಸ್ಯಾಟಲೈಟ್ ಟೈಪ್ಸ್ ನೋಡಿದ್ವಿ, 4 ರೆಸಲ್ಯೂಷನ್ ಟೈಪ್ಸ್ ನೋಡಿದ್ವಿ, 4 ಸ್ಟೆಪ್ ಪ್ರೊಸೆಸಿಂಗ್ ಪೈಪ್ಲೈನು ಈಚ್ ಎಕ್ಸಿಸ್ಟ್, ಅದರ ರೀಸನ್ ಯಾಕೆ ಅದು ಬೇಕು ಅನ್ನೋದು. ಹೌದು, ಇಷ್ಟು ಇದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ಸಾಕು. ದ್ಯಾಟ್ಸ್ ಇಟ್. ವಿ ಡೋಂಟ್ ನೀಡ್ ಎನಿ ಎಕ್ಸ್ಟ್ರಾ ನಾಲೆಜ್. ವಿ ಆರ್ ನಾಟ್ ಪ್ರಿಪೇರಿಂಗ್ ಫಾರ್ ಎ ಗೇಟ್ ಎಕ್ಸಾಮ್. ಸೊ ಇಷ್ಟು ನಾಲೆಜ್ ನಮಗೆ ಸಾಕು. ಥ್ಯಾಂಕ್ ಯು. If you have any doubt, please mention in my comment section. I will reply to you. And if there is any need like a PDF or MCQ booklet, means I can provide you, but it will take some days. I will mention my Telegram ID for a PDF also. And even if you like my video, please share, subscribe and like the video. By that I can get a motivation, I can do better. Thank you.